ಹಾಯ್ ಫ್ರೆಂಡ್ಸ್, ಇವತ್ತು ಕೆನಾನ್ LBP 2900 ಪ್ರಿಂಟರು ಪೇಪರ್ ಜಾಮ್ ಆಗ್ತಾ ಇದೆ. ಎಲ್ಲಿ ಜಾಮ್ ಆಗ್ತಾ ಇದೆ ಅಂದರೆ ಇಲ್ಲಿ ಮೇಲ್ಗಡೆ ಪೋರ್ಷನ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಅರ್ಧ ಪೇಜ್ ಬಂದು ಪೇಪರ್ ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕೆ ಏನು ಸೊಲ್ಯೂಷನ್ ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಮೊದಲು ಪ್ರಿಂಟರ್ ಬ್ಯಾಕ್ ಸೈಡು 2 ಸ್ಕ್ರೂ ಇರುತ್ತೆ. ಆ ಸ್ಕ್ರೂನ ತಗೊಂಬಿಡಿ ಹೊರಗಡೆ. ಅದಾದಮೇಲೆ ಸೈಡ್ ಕವರ್ ಇದೆಯಲ್ಲ, ಅದನ್ನು ಫ್ಲ್ಯಾಟ್ ಸ್ಕ್ರೂ ಡ್ರೈವರ್ ತೊಗೊಂಡು ಓಪನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಆ ಥರ ಮಾಡ್ಕೋಬೇಕು ನಿಧಾನವಾಗಿ. ಇಲ್ಲಿ ಫ್ರಂಟ್ ಲಾಕ್ ಇದೆ, ಅಲ್ಲಿ ಲಾಕ್ ಬರುತ್ತೆ. ಅದನ್ನು ಲಾಕ್ನ ರಿಮೂವ್ ಮಾಡ್ಕೊಳ್ಳಿ, ಅಂದರೆ ಅದು ನೀಟಾಗಿ ಹೊರಗೆ ಬರುತ್ತೆ. ಇಲ್ಲಾಂದರೆ ಲಾಕ್ ಆಗಿರುತ್ತೆ. ಅದಕ್ಕೆ ಎರಡು ಸೈಡ್ ಕವರ್ ಓಪನ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಕವರ್ನ ಹೊರ ತಗೊಳ್ಳಿ. ಇದಾದಮೇಲೆ ನಿಮಗೆ ಫ್ರಂಟ್ ಕವರ್ನ ಓಪನ್ ಮಾಡ್ಕೋಬೇಕು. ಅದಕ್ಕೆ ಮೊದಲು ವೈಟ್ ಕಲರ್ ಲಾಕ್ನ ಹೊರ ತಗೊಳ್ಳಿ. ಅದಾದಮೇಲೆ ಮುಂದ್ಗಡೆ 2 ಸ್ಕ್ರೂ ಬರುತ್ತೆ, ಅಲ್ಲೊಂದು 2 ಸ್ಕ್ರೂ ಕಾಣುತ್ತಲ್ಲ, ಅವೆರಡು ಸ್ಕ್ರೂ ರಿಮೂವ್ ಮಾಡ್ಕೊಳ್ಳಿ. ಕವರೆಲ್ಲ ಓಪನ್ ಮಾಡಿದ ಮೇಲೆ ಈ ಸೈಡಲ್ಲಿರೋಂಥ ಎಲ್ಲ ಕನೆಕ್ಷನ್ಗಳನ್ನು ನೀವು ರಿಮೂವ್ ಮಾಡಬೇಕು. ಇವಾಗ ನೋಡಿ, ನಾನು ರಿಮೂವ್ ಮಾಡ್ತಾ ಇದ್ದೀನಿ ಅಷ್ಟು ಕನೆಕ್ಷನ್ನು. ಒಂದೊಂದೇ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಅರ್ಥಿಂಗಿಂದ ಕನೆಕ್ಷನ್ನು, ಅದನ್ನು ತಗೋಬೇಕು. ಆಮೇಲೆ ಎಲ್ಲ ಕೇಬಲ್ನು ಒಟ್ಟೆ ರಿಮೂವ್ ಮಾಡ್ಕೊಳ್ಳಿ, ಯಾವುದೇ ಕೇಬಲ್ ಕನೆಕ್ಷನ್ ಇರಬಾರ್ದು. ಯಾಕಂದರೆ ಅಲ್ಲಿ ಬೋರ್ಡ್ಗೆ ಮತ್ತು ಹೀಟ್ ರೂಲರ್ಗೆ ಅದು ಕನೆಕ್ಷನ್ ಇರುತ್ತೆ ಕೇಬಲ್ದು. ನೀವು ಡಿಸ್ಕನೆಕ್ಟ್ ಮಾಡಿಲ್ಲ ಅಂದರೆ ನಿಮಗದು ಹೀಟ್ ರೂಲರ್ ಹೊರ ತೆಗಿಯೋಕ್ಕೆ ಬರೋದಿಲ್ಲ. ಕೇಬಲ್ ಎಲ್ಲ ರಿಮೂವ್ ಆದಮೇಲೆ ಇಲ್ಲಿ ನಟ್ ಇದೆಯಲ್ಲ, ಆ ನಟ್ಟನ್ನು ತಗೊಂಬಿಡಿ. ಈ ಸೈಡ್ ಒಂದು ಬರುತ್ತೆ, ಲೆಫ್ಟ್ ಸೈಡು 2 ನಟ್ಗಳು ಬರುತ್ತೆ. ಅದೆಲ್ಲದನ್ನು ನೀವು 3 ನಟ್ಟನ್ನು ತೆಗೆದ್ರೆ ನಿಮಗೆ ಹೀಟ್ ರೂಲರು ಹೊರಗಡೆ ಬರುತ್ತೆ. ತೋರಿಸ್ತೀನಿ ನೋಡಿ, ಮೇಲ್ಗಡೆ ಒಂದಿದೆ, ಕೆಳಗಡೆ ಇನ್ನೊಂದು ಕಾಣಿಸುತ್ತೆ ನೋಡಿ. 2 ಸ್ಕ್ರೂನ ತಗೊಂಬಿಡಿ ಹೊರಗಡೆ. ನಟ್ಟೆಲ್ಲ ತೆಗೆದ್ಮೇಲೆ ನೀವು ಲೈಟಾಗಿ ಅದನ್ನು ಮೇಲ್ಗಡೆ ಎತ್ತಿ, ನಿಮಗೆ ಅದು ಹೀಟ್ ರೂಲರು ಹೊರಗಡೆ ಬರುತ್ತೆ. ಹೀಟ್ ರೋಲರಲ್ಲಿ ನೋಡಿ, ಇದು ಈ ಥರ ಸ್ಪ್ರಿಂಗ್ ಕಾಣಿಸ್ತಾ ಇದೆಯಲ್ಲ, ಆ ಸ್ಪ್ರಿಂಗ್ನ ನೋಸ್ ಪ್ಲೇಯರಿಂದ ತಗೊಂಡು ಹೊರಗೆ ತಗೊಂಬಿಡಿ. ಇದು ಮೇಲ್ಗಡೆ ಒಂದು ಬ್ಲ್ಯಾಕ್ ಕಲರ್ ಪಟ್ಟಿ ಬರೆದಿರುತ್ತೆ, ಅದನ್ನ ತೆಗೆದಿದ್ದೀನಿ ಮೊದಲೇ ನಾನು. 2 ಸೈಡು ಸ್ಪ್ರಿಂಗ್ ಇರುತ್ತೆ, 2 ಸೈಡ್ ತಗೊಂಬಿಡಿ. ಅದಾದಮೇಲೆ ಅದು ವೈಟ್ ಕಲರ್ ಕೇಬಲ್ ಜೊತೆಗೆ ಅದು ಟೆಫ್ಲಾನ್ ಶೀಟ್ ಬರುತ್ತೆ. ಈ ಬ್ಲ್ಯಾಕ್ ಕಲರ್ ಕ್ಯಾಪ್ನ ಹೊರ ತಗೊಳ್ಳಿ. ಅದಾದಮೇಲೆ ಟೆಫ್ಲಾನ್ ಶೀಟ್ ಹೊರ ಬರುತ್ತೆ. ಈ ಟೆಫ್ಲಾನ್ ಶೀಟ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ನೀವು ಟೆಫ್ಲಾನ್ ಶೀಟ್ನ ಚೇಂಜ್ ಮಾಡಿ. ಟೆಫ್ಲಾನ್ ಶೀಟ್ ಏನು ಡ್ಯಾಮೇಜ್ ಆಗಿಲ್ಲಪ್ಪ ಅಂದರೆ ನೀವು ಹೀಟ್ ರೋಲರ್ನ ಒಂದು ಒಣ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ. ಅದಾದಮೇಲೆ ನೀವು ಅದು ವೈಟ್ ಪೇಸ್ಟ್ ಬರುತ್ತೆ, ಗ್ರೀಸಿಂಗ್ ಪೇಸ್ಟು, ಅದನ್ನು ಹೀಟ್ ರೋಲರಿಗೆ ಅಪ್ಲೈ ಮಾಡಬೇಕು. ನೋಡಿ, ನಾನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಪೇಸ್ಟು ನಿಮಗೆ 80 ರೂಪಾಯಿ ಇಲ್ಲ 100 ರೂಪಾಯಿ ಸಿಗುತ್ತೆ ಪೇಸ್ಟ್. ಅದು ತುಂಬ ಹಚ್ಚಬೇಡಿ, ಸ್ವಲ್ಪ ಅಷ್ಟೇ ಹಚ್ಚಬೇಕು. ಅದಕ್ಕೆ
ಜಾಸ್ತಿ ಹಚ್ಚಿದರೂ ಅದೇನಂತ ಯೂಸ್ ಆಗಲ್ಲ. ಸ್ವಲ್ಪ ಹಚ್ಚಿದರೆ ಮಾತ್ರ ಚೆನ್ನಾಗಿ ವರ್ಕ್ ಆಗುತ್ತೆ. ನೀಟಾಗಿ ನಿಮ್ಮ ಬೆರಳಿಂದ ಅದನ್ನು ಸ್ಪ್ರೆಡ್ ಮಾಡ್ಕೊಂಬಿಡಿ. ನಾ ಮಾಡ್ತಾಯಿದ್ದೀನಲ್ಲ ಅದೇ ಥರ ಮಾಡಬೇಕು. ಅದಾದಮೇಲೆ ನೀವೊಂದು A4 ಪೇಪರ್ನ ತೊಗೊಂಡು ಅದನ್ನು ರೋಲ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನಿಮ್ಮದು ಹಳೆ ಟೆಫ್ಲಾನ್ ಶೀಟ್ ಇರುತ್ತಲ್ಲ, ಅದರೊಳಗೆ ಅದು ಗ್ರೀಸು ಗಟ್ಟಿಯಾಗಿ ಹಾಗೆ ಕೂತ್ಕೊಂಡಿರುತ್ತೆ. ಕೆಲವೊಂದು ಸಾರಿ ಇಂಕು ಪೌಡ್ರೆಲ್ಲ ಹೋಗಿರುತ್ತೆ ಅದರಲ್ಲಿ. ನೀವು ಈ ಥರ ಫೋಲ್ಡ್ ಮಾಡಿಕೊಂಡು ಟೆಫ್ಲಾನ್ ಶೀಟ್ ಒಳಗಡೆ ಹಾಕಿ ಒಂದು ಸತಿ ರೋಲ್ ಮಾಡಿ. ಅದೇನಾಗುತ್ತೆ ಅಂದರೆ ಅದು ಒಳಗಡೆ ಇರೋದೆಲ್ಲ ಏನದು ಕಸ ಗಿಸ ಏನೋ ಒಟ್ಟು ಇರುತ್ತಲ್ಲ, ಅದೇನಾಗುತ್ತೆ ಕ್ಲೀನ್ ಆಗುತ್ತೆ. ನಿಮ್ಗೆ ಒಳಗಡೆ ಯಾವುದು ಗ್ರೀಸ್ ಉಳಿಯೋದಿಲ್ಲ, ಎಲ್ಲ ಪೇಪರಿಗೆ ಹತ್ಕೊಳ್ಳುತ್ತಲ್ಲ. ಹಾಗಾಗಿ ನಿಮಗೆ ಮತ್ತೇನು ಸಮಸ್ಯೆ ಬರೋಲ್ಲ. ಅಷ್ಟೇ ಕ್ಲೀನ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದರೂ ಹೊಸ ಟೆಫ್ಲಾನ್ ಶೀಟೇ ಹಾಕ್ತಾಯಿದ್ರೆ ಹೀಗೇನು ಮಾಡೋ ಅವಶ್ಯಕತೆ ಇರೋಲ್ಲ. ಬಟ್ ನೀವು ಹಳೇದೇ ಟೆಫ್ಲಾನ್ ಶೀಟ್ ಹಾಕ್ತಾಯಿದ್ರೆ ಏನೂ ಡ್ಯಾಮೇಜ್ ಇದ್ದಿದ್ದಿಲ್ಲಪ್ಪ ಅಂದರೆ ಈ ಥರ ಒಂದು ಸರಿ ಕ್ಲೀನ್ ಮಾಡಿ ಹಾಕಿದರೆ ಬೆಸ್ಟ್. ನೀವು ಯಾವ ಥರ ಅದನ್ನು ಓಪನ್ ಮಾಡಿದ್ರಲ್ಲ ಅದೇ ಥರ ವಾಪಸ್ಸು ಹಾಕಬೇಕು. ಇವಾಗ ನೋಡಿ, ಬ್ಲೂ ವಯರ್ನ ಟೆಫ್ಲಾನ್ ಶೀಟ್ ಒಳಗಡೆ ತೊಗೊಂಡು ಅದನ್ನು ಅದರ ಜಾಗಕ್ಕೆ ಕುದಿಸ್ತಾ ಇದ್ದೀವಿ. ಈಗ ಬ್ಲ್ಯಾಕ್ ಕಲರ್ ಕ್ಯಾಪ್ ತೆಗೆದಿದ್ರಲ್ಲ ಅದನ್ನು ಮತ್ತೆ ನೀಟಾಗಿ ಹಾಕಿ. ಒಂದು ಸಾರಿ ನಿಮಗೆ ಫಸ್ಟ್ ಟೈಮ್ ಏನಾದರೂ ಪ್ರಿಂಟರ್ ಓಪನ್ ಮಾಡಿ ಸರ್ವಿಸ್ ಮಾಡ್ತಾಯಿದ್ರೆ ನೀವು ಏನೇ ಕೆಲಸ ಮಾಡಿದರೂ ಫಸ್ಟ್ ಟೈಮ್ ಒಂದು ಫೋಟೋ ಹೊಡ್ಕೊಳ್ಳಿ. ಅಂದರೆ ಅದು ಐಟಮ್ ಅದೇ ಥರ ಇದೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಏನಾದರೂ ನೀವು ವಾಪಸ್ ರಿಟರ್ನ್ ಹಾಕೋವಾಗ ನಿಮಗೇನಾದ್ರು ಸಮಸ್ಯೆ ಆಯ್ತಂದರೆ ಆ ಇಮೇಜ್ ನೋಡಿಕೊಂಡು ನೀವು ನೀಟಾಗಿ ಹಾಕ್ಬೋದು. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಾವು ಹೆಂಗೆ ಓಪನ್ ಮಾಡಿದ್ದೇವಲ್ಲ ಅದೇ ಥರ ಹಾಕೋಕ್ಕಾಗೋದೇ ಇಲ್ಲ. ಎಲ್ಲೆಲ್ಲಿ ಸ್ಕ್ರೂ ಇತ್ತು, ಎಲ್ಲಿ ಏನಿತ್ತು ಅಂತ ಗೊತ್ತಾಗೋದಿಲ್ಲ. ಆ ರೀಸನ್ಗೆ ನೀವು ಪ್ರತಿ ಸಾರಿ ಏನೋ ಒಂದು ನಟ್ ಓಪನ್ ಮಾಡ್ಬೇಕಂದ್ರೆ ಆ ಇಮೇಜ್ ತಗೊಳ್ಳಿ. 2-3 ಸಾರಿ ಆದಮೇಲೆ ನಿಮಗೇನಾಗುತ್ತೆ ಅದು ರೂಢಿ ಆಗುತ್ತಲ್ಲ, ಅವಾಗೇನು ಸಮಸ್ಯೆ ಆಗೋಲ್ಲ. ಫಸ್ಟ್ ಟೈಮ್ ನೀವು ಏನಾದರೂ ಸರ್ವಿಸ್ ಮಾಡಿ ಏನೇ ರಿಪೇರಿ ಮಾಡಿ ಅದು ಮೊದಲು ಹೇಗಿರುತ್ತಲ್ಲ ಅದೊಂದು ಫೋಟೋ ತಗೊಂಡು ಇಟ್ಕೊಂಡ್ರೆ ನಿಮಗೊಂದು ಐಡಿಯಾ ಇರುತ್ತೆ. ನೋಡಿ, ಈಗ ವಾಪಸ್ಸು ನಾವು ಪ್ರಿಂಟರ್ನ ಅದು ಹೇಗೆ ಓಪನ್ ಮಾಡಿದ್ವಿ ಅದೇ ಥರ ಹಾಕ್ತಾಯಿದ್ದೀವಿ. ಹಾಗೆ ನಿಮಗೇನಾದರೂ ದೊಡ್ಡ ಪ್ರಾಬ್ಲಮ್ ಆಯಿತು, ಏನೋ ಮಾಡೋಕ್ಕೆ ಬರಲಿಲ್ಲಪ್ಪ ಅಂದರೆ ನನಗೆ ನೀವು ಯಾವುದೇ ಮುಜುಗರ ಇಲ್ಲದೆ ಕಮೆಂಟ್ ಮಾಡಿ. ನಾನು ನಿಮಗೆ ಖಂಡಿತವಾಗ್ಲೂ ಸೊಲ್ಯೂಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಟೆಲಿಗ್ರಾಮ್ ಲಿಂಕ್ ಇದೆ ಯೂಟ್ಯೂಬು ಚಾನಲಲ್ಲಿ. ನನ್ನ ಮೇನ್ ಪೇಜ್ಗೆ ಹೋಗಿ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ನಿಮಗೇನೇ ಪ್ರಾಬ್ಲಮ್ ಇದ್ದರೂ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಕಂಪ್ಯೂಟರ್, ಪ್ರಿಂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಏನೇ ಇದ್ದರೂ ನನಗೆ ಕೇಳಿ, ನಾನು ನಿಮಗೆ ಟ್ರೈ ಮಾಡ್ತೀನಿ ಅಲ್ವಾ. ನಾವು ಇಷ್ಟೊಂದು ಕಷ್ಟಪಟ್ಟು ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀವಿ. ಇನ್ನೂ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಸ್ವಲ್ಪ ವಾಯ್ಸ್ ಆಯಿತು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಯಿತು, ಅಷ್ಟೇನು ಸರಿ ಅನಿಸಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ಕೊಳ್ತೀನಿ. ಇದು ನೋಡಿ, ಬ್ಲ್ಯಾಕ್ ಕ್ಯಾಪು ಆಗಲೇ ನಾನು ತೆಗೆದಿದ್ದು ತೋರಿಸಿಲ್ಲ, ಇವಾಗ ಹಾಕ್ತಾಯಿದ್ದೀನಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಯೂಸ್ ಆಗುತ್ತೆ. ಈ ಥರ ಇರುತ್ತೆ ಕ್ಯಾಪ್ ಅದು. ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಲೈಕ್ ಮಾಡೋದ್ರಿಂದ ಇದು ಹೆಚ್ಚು ಹೆಚ್ಚು ಜನಗಳವರೆಗೂ ತಲುಪುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮೊದಲಿನ ಥರ ಪ್ರಿಂಟರ್ನ ಹೇಗಿತ್ತು ಹಾಗೆ ಅಸೆಂಬಲ್ ಮಾಡಬೇಕು. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.